ನೋಡಿ ಇಲ್ಲಿದೆ ಫ್ಲ್ಯಾಶರ್ಸು. ಈ ಫ್ಲ್ಯಾಶರ್ಸಲ್ಲಿ 60 ಟೈಪ್ಸ್ ಇದೆ. ಡೈರೆಕ್ಟ್ ಇದು ಎಕ್ಸ್ಟ್ರಾ ಪ್ಲಗ್ ಆ್ಯಂಡ್ ಪ್ಲೇ ಎಲ್ಲ ಏನಿಲ್ಲ. ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಬ್ಯಾಕ್ ರ್ಯಾಕ್ ಬಂದು ಇದು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ನಾವು ಟೆಂಟ್ ಮೇಲೆ ಬ್ಯಾಕ್ ಕಟ್ತೀವಿ, ಸೊ ಹಂಗಾಗಿ ಒಂದಿಷ್ಟು ಹೈಟ್ ಬರುತ್ತೆ. ಒಂದೇ ಒಂದು ಚೂರು ಅಳ್ಳಾಡ. ನನ್ನ 3 ಇಯರ್ಸು ಓನರ್ಶಿಪ್ಪು ಎಕ್ಸ್ಪೀರಿಯೆನ್ಸು 25,000 ಕಿಲೋಮೀಟ್ರು ಬಿಟ್ರೆ ನಾಯಿ ಮರಿನ ಪೇಂಟ್ ಹೊಡೆದು ಅಂತ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತು ನಾವು ಒಂದು ಬೈಕ್ ರಿವ್ಯೂ ಮಾಡ್ತಾ ಇದ್ದೀವಿ. ಯಾವ ಬೈಕು ಅಂದರೆ ನಂದೇ ಬೈಕು, NS 200. ಈ ಬೈಕ್ ಬಂದು ನಂದೇ ಬೈಕು. ನಾನು ತೊಗೊಂಡಿದ್ದು ಇದು 2021 ಅಕ್ಟೋಬರ್ ಮಾಡಲ್ ಗಾಡಿ. ಇದು ನಾನು ತೊಗೊಂಡು ಅಲ್ಲೇ 3 ವರ್ಷ ಆಯಿತು ಗಾಡಿ. ಇದಕ್ಕೆ ನಾನು ತೊಗೊಂಡೋಗಿಂದ ಎಷ್ಟು ಓಡಿಸಿ ನಿಮಗೆ ತೋರಿಸ್ತೀನಿ. ನಾನು ತುಂಬ ಲಾಂಗ್ ರೈಡ್ಸ್ ಎಲ್ಲ ಮಾಡ್ತಾಯಿರ್ತೀನಿ. ಸೊ ನಾನು ತೊಗೊಂಡೋದ್ರಿಂದ ನೋಡಿ 25,800 ಓಡಿದೆ ಗಾಡಿ. ಆಮೇಲೆ ಗಾಡಿ ಬಂದು ವಾರಂಟಿ 75,000 ಮತ್ತು 5 ಇಯರ್ಸ್ ವಾರಂಟಿ ಕೊಟ್ಟಿರ್ತಾರೆ ಕಂಪ್ನಿಯಿಂದ ಗಾಡಿ. ಮೇಜರು ಮೈನರ್ ಪ್ರಾಬ್ಲಮ್ಸ್ ಅಂತಂದರೆ ನನಗೆ ಇಷ್ಟ ಆಗದಿಲ್ದಿದ್ದು ಈ ಗಾಡೀಲಿ ಅಂತಂದರೆ ಗಾಡಿದು ಕ್ವಾಲಿಟೀಸು. ಈ ಕಾಸ್ಟ್ ಕಟ್ಟಿಂಗ್ಸ್ ಎಲ್ಲ ಮಾಡಿದಾಗ ನೋಡಿ, ಇಲ್ಲಿ ಫಿನಿಶಿಂಗ್ ನೋಡಿ, ಇಲ್ಲಿ ಗಾಡಿದು ಈ ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡ್ಬೋದಿತ್ತು ಅನಿಸುತ್ತೆ. ಈ ಫಿನಿಶಿಂಗ್ಸು ನೋಡಿ, ಇಲ್ಲಿ ಇದು ಹತ್ತದಿಂದ ನೋಡಿದ್ರೆ ಒಂಥರ ಆಡಾಗಿ ಕಾಣುತ್ತೆ. ಇದೆಲ್ಲ ಇಂಪ್ರೂವ್ ಮಾಡ್ಬೋದಿತ್ತು ಅನಿಸುತ್ತೆ. ಗಾಡಿ ಬಂದು 2021 ಮಾಡಲ್ ಗಾಡಿ. 21ಅಲ್ಲಿ ಸಿಂಗಲ್ ಚಾನಲ್ ABS. ಸರ್ವಿಸ್ ಕ್ವಾಲಿಟೀಸ್ ಎಲ್ಲ ಯಾವ ಥರ ಇದೆ ಅಂತ ಕೇಳೋ. ಸರ್ವಿಸ್ ಕ್ವಾಲಿಟೀಸ್ಗೆಲ್ಲ ಒಂದು ಥಮ್ಸಪ್ಪು. ನಾನು ಬಂದು ಸರ್ವಿಸು ಬ್ಯಾಟ್ರಿಲಿ ಮಾಡಿಸೋದು. ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸರ್ವಿಸ್ ಬಿಟ್ಟಾಗ ನಾರ್ಮಲ್ ಏನು ಪ್ರಾಬ್ಲಮ್ ಗಾಡೀಲಿಲ್ಲ ಅಂತಂದರೆ ಏನೊಂದು 1.5 to ಒಳಗಡೆ ಆಗುತ್ತೆ. ಏನೋ ಚೈನ್ ಪ್ಯಾಕೆಟ್ ಅದು ಇದು ಹೋಗಿದ್ರೆ ಒಂದು 5,000-6,000ವರೆಗೂ ಖರ್ಚು ಬರುತ್ತೆ. ಬರೀ ಜನರಲ್ ಸರ್ವಿಸ್ ಅಂದರೆ ಒಂದು 2,000 ಒಳಗಡೆ, 1,800 ರುಪೀಸಿಂದ 2,000 ಒಳಗಡೆ ಮುಗ್ದೇ ಹೋಗುತ್ತೆ ಜನರಲ್ ಸರ್ವಿಸು. 200cc ಒಳ್ಳೆ ಸರ್ವಿಸ್ ರೇಟ್ ಅದು. ಯಾಕಂದರೆ ಇವಾಗ ಎಕ್ಸಾಂಪಲ್ ಡ್ಯೂಕ್ KTM ತೊಗೊಂಡ್ರೆ ಜನರಲ್ ಸರ್ವಿಸ್ಗೆ 4,000-5,000 ರೂಪಾಯಿ ಎಳಿತಾರೆ. ಈ ಜನರಲ್ ಸರ್ವಿಸ್ ಒಂದು 2,000 ಒಳಗಡೆ ಮುಗ್ದೇ ಹೋಗುತ್ತೆ. ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ಸು ಮಾಡಿಫಿಕೇಷನ್ಸು ಏನೇನು ಮಾಡಿಸಿದ್ದೀನಿ ಗಾಡಿಗೆ ಅಂತಂದರೆ, ಫಸ್ಟು ಇಲ್ಲಿ ಬನ್ನಿ, LED ಇಂಡಿಕೇಟರ್ಸ್ ಹಾಕ್ಸಿದ್ದೀನಿ ಗಾಡಿಗೆ. ಗಾಡಿಗೆ ಬಂದು ಸ್ಟಾಕ್ ಲೈಟ್ಸ್ ಬರುತ್ತೆ. ಸ್ಟಾಕ್ ಲೈಟ್ಸ್ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ದಪ್ಪ ಇರುತ್ತೆ. ಅದು ಬಲ್ಪ್ ಸ್ಟಾಕ್ ಲೈಟ್ಸು LED ಹಾಕ್ಸಿದ್ದೀನಿ. ವಿತ್ ಫ್ಲ್ಯಾಶರ್ಸ್ ಹಾಕ್ಸಿದ್ದೀನಿ. ಬಟ್ ಈ ಸೈಡ್ ಲೈಟ್ ಹೋಗ್ಬಿಟ್ಟಿದೆ. ಇದು ನಾನು ಈಗ ನೋಡ್ಕೊತಾ ಇದ್ದೀನಿ. ನನಗೂ ಗೊತ್ತಾಗೇ ಇರಲಿಲ್ಲ ಇದು ಹೋಗ್ಬಿಟ್ಟಿದೆ. ಆಫ್ಟರ್ ಮಾರ್ಕೆಟೆಲ್ಲ ಹಾಕ್ಸಿದ್ರೆ ಇದೇ ಗೋಳು. ಅದು ಬಿಟ್ಟರೆ ಫಾಗ್ ಲ್ಯಾಂಪ್ಸ್ ಹಾಕ್ಸಿದ್ದೀನಿ. ಇದು ಕ್ವಾಲಿಟಿ ಮಾತ್ರ ಸಕ್ಕದಾಗಿ ಬರುತ್ತೆ ಫಾಗ್ ಲ್ಯಾಂಪ್ಸು. ನಮ್ಮದು ಈ ಸ್ಟಾಕ್ ಲೈಟು ಏನೂ ಕಾಣಲ್ಲ ನೀವು ರೈಡ್ಸ್ಗೆಲ್ಲ ಹೋದರೆ. ಸೊ ಹಂಗಾಗಿ ಈ ಲೈಟ್ಸ್ ಹಾಕ್ಸಿದ್ದೀನಿ ನೋಡಿ. ಯೆಲ್ಲೋ ಲೈಟು, ವೈಟ್ ಲೈಟು ಸಕ್ಕದಾಗಿ ಹೊಡೆಯುತ್ತೆ. ಈ ಲೈಟು ಏನಾದರೂ ಹಾಕಿದ್ರೆ ಆಪೋಸಿಟ್ ಬರೋರು ಕಾಣೋದಿಲ್ಲ, ಅಷ್ಟು ಫೋಕಸ್ ಹೊಡೆಯುತ್ತೆ ಲೈಟು. ಹಿಂದೆಗಡೆ ಬ್ಯಾಕ್ ರ್ಯಾಕ್ ಹಾಕ್ಸಿದ್ದೀನಿ. ಯಾಕಂದರೆ ನಾವು ರೈಡ್ಸ್ ಎಲ್ಲ ಹೋದರೆ ಹಿಂದೆಗಡೆ ಬ್ಯಾಗ್ ಇಟ್ಕೋತೀವಲ್ಲ, ಬ್ಯಾಗ್ ಇಟ್ಕೊಳ್ಳೋರಿಗೆ ಪ್ರಾಬ್ಲಮ್ ಆಗುತ್ತೆ, ಬೆನ್ನೋವು ಬರುತ್ತೆ ಅಂತ ಅಂದ್ಬಿಟ್ಟು ರ್ಯಾಕ್ ಹಾಕ್ಸಿದ್ದೀನಿ. ನಾವು ಇಲ್ಲಿ ನೀಟಾಗಿ ರ್ಯಾಕ್ ಕಟ್ತೀವಿ. ಸೊ ಹಂಗಾಗಿ ಬೆನ್ನೋವು ಬರೋಲ್ಲ. ಹಿಂದೆಗಡೆ ಕೂತ್ಕೊಳ್ಳೋದು ಕಂಫರ್ಟು ಇರುತ್ತೆ. ಯಾಕಂದರೆ ಬ್ಯಾಗ್ ಇರುತ್ತಲ್ಲ, ಹಿಂದೆ ಹೊರ್ಕೋತಾರೆ, ಸೊ ಕಂಫರ್ಟು ಇರುತ್ತೆ. ಹಂಗಾಗಿ ಇದಾಕ್ಸಿದ್ದೀನಿ. ನಮ್ಮ ಪ್ಲೇಟು ಮತ್ತು ಟೈಲ್ ಎಲ್ಲ ಸ್ಟಾಕೇನೆ. ಟೈರ್ ಹಗ್ಗರು ಬಿಚ್ಚಿಲ್ಲ ನಾನು, ಯಾಕಂದರೆ ಕೆಸರು ಹೊಡಿಯುತ್ತೆ ಅಂತ. ಕೆಸರು ಹೊಡೆದ್ರೆ ಇಲ್ಲೆಲ್ಲ ಬರುತ್ತೆ, ಹಂಗಾಗಿ ಅದು ಬಿಚ್ಚಿಲ್ಲ, ಅದಂಗೆ ಇದೆ. ಅದನ್ನು ಬಿಟ್ಟರೆ ಇನ್ನೊಂದೇನು ಇಂಪ್ರೂವ್ ಮಾಡಬೇಕಿತ್ತು ಅಂತಂದರೆ, ಇದೆಲ್ಲ ಬ್ಲ್ಯಾಕಲ್ಲಿ ಕೊಡಬಾರ್ದಾಗಿತ್ತು. ಯಾಕಂದರೆ ನೋಡಿ, ಕಾಲು ಇಕ್ತಾ ಇದೆಲ್ಲ ಕಲರ್ ಶೇಡ್ ಆಗುತ್ತೆ. ಇದು ಸಿಲ್ವರಲ್ಲೇ ಇರಬೇಕಿತ್ತು. ನಾರ್ಮಲ್ NS ಅಲ್ಲಿ 2020-2019 ಮಾಡಲಿ ಇದೆಲ್ಲ ಸಿಲ್ವರಲ್ಲೇ ಇತ್ತು. ನೋಡಿ, ಇದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ಏನಾಗಿದೆ ಅಂತ ಎಲ್ಲ ಕಾಲಿಕ್ಕಿ ಕಲರ್ ಹೋಗ್ಬಿಟ್ಟಿದೆ. ಆಮೇಲೆ ಚೈನ್ ಪ್ಯಾಕೆಟು ಅಂತ ಬಂದರೆ, ನೀವು ನೀಟಾಗಿ ಚೈನ್ ಪ್ಯಾಕೆಟ್ ಮೇಂಟೈನ್ ಮಾಡಿದ್ರೆ ಚೈನ್ ಪ್ಯಾಕೆಟು ನಿಮಗೆ ಮಿನಿಮಮ್ ಅಂದರೂ ಒಂದು 13,000-15,000 ಲೈಫ್ ಬರುತ್ತೆ. ಆಮೇಲೆ ಇನ್ನೂ ಓಡಿಸೋರು ಚೈನ್ ಪ್ಯಾಕೆಟ್ ಓಡಿಸ್ತಾರೆ, ಇನ್ನೂ 20,000ವರೆಗೂ ಚೈನ್ ಪ್ಯಾಕೆಟ್ ಓಡಿಸ್ತಾರೆ. ಬಟ್ ಒಂದು 15,000 ಎಲ್ಲ ಲೈಫ್ ಬಂದರೆ ಪರವಾಗಿಲ್ಲ. ಚೈನ್ ಪ್ಯಾಕೆಟ್ ಕಾಸ್ಟ್ ಬಂದು ಒಂದು 2,800 ರುಪೀಸ್ ಏನೋ ಆಗುತ್ತೆ. ಬಟ್ ಅದು ಫ್ಲೇವರ್ ಎಕ್ಸ್ಟ್ರಾ ಹಾಕ್ತಾರೆ. ಸೊ ಹಂಗಾಗಿ 3,200ವರೆಗೂ ಚೈನ್ ಪ್ಯಾಕೆಟ್ ಬರುತ್ತೆ. ಅದನ್ನು ಬಿಟ್ಟರೆ ಇದಾಕ್ಸಿದ್ದೀನಿ, ಲಿವರ್ಗೆ ಗಾರ್ಡ್ ಹಾಕ್ಸಿದ್ದೀನಿ. ಯಾಕಂದರೆ ನಾವು ಶೂಸು ಸ್ಲಿಪ್ಪರ್ಸ್ ಎಲ್ಲ ಹಾಕಿದಾಗ ಇದು ಎಲ್ಲ ಶೂಸು ಸ್ಲಿಪ್ಪರ್ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಇದೊಂದು ಹಾಕಿದ್ದೀನಿ. ಇನ್ನು ಗಾಡಿಗೆ ಬಂದು ಮೇಜರ್ ಪ್ರಾಬ್ಲಮ್ಸು ಅಂತ ಎಲ್ಲ ಅಂದರೆ ಅಷ್ಟೇನು ಮೇಜರ್ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ. ಯಾಕಂದರೆ ಗಾಡಿ ಅಷ್ಟು ಓವರ್ ಹೀಟ್ ಆಗೋದು ಆ ಥರ ಎಲ್ಲ ಏನೂ ಇಲ್ಲ. ಯಾಕಂದರೆ ಕೂಲೆಂಟ್ ಎಲ್ಲ ಇದೆ. ಕೂಲೆಂಟ್ ಲೆವೆಲ್ ಬಂದು ಎಷ್ಟೊಂದು ಜನ ಕೂಲೆಂಟ್ ಲೆವೆಲ್ಲು ಹೆಂಗೆ ತೋರಿಸ್ತಾರೆ ಅಂತಂದರೆ, ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಇದೆ. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ, ಈ ಮ್ಯಾಕ್ಸಿಮಮ್ಗಿಂತ ಜಾಸ್ತಿ ಇಡಿಸ್ಬಿಡ್ತಾರೆ ಕೂಲೆಂಟು. ಬಟ್ ಇಷ್ಟೊಂದು ಇಡಿಸ್ಬಾರ್ದು. ಮ್ಯಾಕ್ಸಿಮಮ್ ಮಿನಿಮಮ್ ಈ ಒಳಗಡೆ ಇರಬೇಕು ಕೂಲೆಂಟು. ನೋಡಿ ನಂದು ಎಷ್ಟಿದೆ ಕೂಲೆಂಟು ಅಂತ.
ನಾನು ಹತ್ತತ್ರ ಮ್ಯಾಕ್ಸಿಮಮ್ ಇಡಿಸ್ತೀನಿ. ಇವಾಗ ಕಮ್ಮಿ ಆಗಿದೆ ಕೂಲೆಂಟು, ಬಟ್ ಮಿನಿಮಮ್ಗಿಂತ ಮೇಲೆ ಇರಬೇಕು, ಮ್ಯಾಕ್ಸಿಮಮ್ ಕೆಳಗಡೆ ಇರಬೇಕು, ಜಾಸ್ತಿ ಇರಬಾರ್ದು ಕೂಲೆಂಟು. ಯಾಕಂದರೆ ಗಾಡಿ ಬಿಸಿಯಾಗಿರೋ ಟೈಮಲ್ಲಿ ಕೂಲೆಂಟ್ ಕ್ಯಾಪ್ ಒಳಗಡೆ ಕೂಲೆಂಟ್ ಫ್ಲೋ ಇಲ್ಲ ಅಂತಂದರೆ ಕೂಲೆಂಟು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ತಪ್ಪು ಮಾಡಿಸ್ಬಿಡ್ರಿ. ಸೊ ಸರ್ವಿಸ್ ಕ್ವಾಲಿಟಿ ಅಂತ ಎಲ್ಲ ಬಂದರೆ ಅವ್ರಿಗೆ ಥಮ್ಸಪ್ ಸರ್ವಿಸ್ ಕ್ವಾಲಿಟಿಗೆ ನನಗೆ ಫಸ್ಟು ಸರ್ವಿಸು ಅಂತ ಏನು ಯಾವತ್ತೂ ಏನು ಅನಿಸ್ತಿಲ್ಲ. ಯಾಕಂದರೆ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ. ಆಯಿಲ್ ಚೇಂಜ್ ಮಾಡ್ತಾರೆ, ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಇನ್ನೇನು ಗಾಡಿ ಜನರಲ್ ಚೆಕಪ್ ಮಾಡ್ತಾರೆ ಸಿಸ್ಟಮ್ಗೆ ಹಾಕ್ಬಿಟ್ಟು 5000 ಕಿಲೋಮೀಟರ್ಗೋಸ್ಕರ ಸರ್ವಿಸ್ ಬಿಡ್ತೀನಿ. 4800 4700 ಆ ಥರ ಸರ್ವಿಸ್ ಬಿಡ್ತೀವಿ. 5000 ಮೇಲಂತೂ ಓಡಿಸ್ಬಿಟ್ಟು ಸರ್ವಿಸ್ ಬಿಡಲ್ಲ. ಆಮೇಲೆ ಇನ್ನೊಂದು ಏನಂದರೆ ಫ್ಲ್ಯಾಶರ್ಸ್ ಹಾಕ್ಸಿದ್ದೀನಿ ಗಾಡಿಗೆ. ಫ್ಲ್ಯಾಶರ್ಸ್ ಬಂದು ಇಲ್ಲಿ ಸೀಟ್ ಒಳಗಡೆ ಇದೆ. ಬನ್ನಿ ತೋರಿಸ್ತೀನಿ ಸೀಟ್ ಒಳಗಡೆ. ನೋಡಿ ಇಲ್ಲಿದೆ ಫ್ಲ್ಯಾಶರ್ಸು. ಈ ಫ್ಲ್ಯಾಶರ್ಸಲ್ಲಿ 60 ಟೈಪ್ಸ್ ಇದೆ. ಡೈರೆಕ್ಟ್ ಇದು ಎಕ್ಸ್ಟ್ರಾ ಪ್ಲಗ್ ಆ್ಯಂಡ್ ಪ್ಲೇ ಎಲ್ಲ ಏನಿಲ್ಲ. ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಲೆಫ್ಟು ರೈಟು ಸೆಂಟರು ಸಾರಿ. ನೋಡಿ ಇವಾಗ ಫ್ಲ್ಯಾಶರ್ಸ್ ಆನ್ ಆಗಿದೆ ಫ್ಲ್ಯಾಶರ್ಸು. ಇದು ಬಂದು 60 ಟೈಪ್ಸ್ ಆಫ್ ವೇರಿಯಂಟ್ಸ್ ಇದೆ ಫ್ಲ್ಯಾಶರ್ಸಲ್ಲಿ. 60 ಥರ ಬರುತ್ತೆ ಫ್ಲ್ಯಾಶರ್ಸು. ನಾವು ಇಲ್ಲಿ ಅಲ್ಲೇ ಚೇಂಜ್ ಮಾಡ್ಬೋದು. ಮತ್ತು ಆಫ್ ಮಾಡಬೇಕು ಅಂದರೂ ಅಷ್ಟೇ, ರೈಟು ಮಾಡಿ ಸೆಂಟರ್ ಅಂದರೆ ಆಫ್ ಆಗುತ್ತೆ. ಇದಕ್ಕೆ ಬಂದು ಎಕ್ಸ್ಟ್ರಾ ಸ್ವಿಚ್ಚು ಅನ್ನೋದಾಗಲಿ ಅವೆಲ್ಲ ಏನೂ ಇಲ್ಲ. ಸೊ ಹಂಗಾಗಿ ಇದು ಹಾಕ್ಸಿದ್ವಿ. ಫ್ಲ್ಯಾಶರ್ಸ್ ಬಂದು 1200 ರೂಪೀಸ್ ಬಿತ್ತು. ಆಮೇಲೆ ಇದು ಬ್ಯಾಕ್ ರ್ಯಾಕು. ಈ ಬ್ಯಾಕ್ ರ್ಯಾಕ್ ಬಂದು ಇದು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ನಾವು ಟೆಂಟ್ ಮೇಲೆ ಬ್ಯಾಕ್ ಕಟ್ತೀವಿ. ಸೊ ಹಂಗಾಗಿ ಒಂದಿಷ್ಟು ಹೈಟ್ ಬರುತ್ತೆ. ಒಂದೇ ಒಂದು ಚೂರು ಅಲ್ಲಾಡಲ್ಲ. ಆಮೇಲೆ ಇದೊಂದು ಸ್ವಲ್ಪ ಒಳಗಡೆ ವೈಬ್ರೇಷನ್ಸ್ ಅನ್ನೋದು ಒಂದು ಸ್ವಲ್ಪ ಇದ್ರೊಳಗಡೆ ಇದೆ. ಯಾಕಂದರೆ ಇದು ನೀಟಾಗೆ ಇವರು ಕೊಟ್ಟಿಲ್ಲ ಒಳಗಡೆ. ನಾವು ಹಂಗೂ ನೆಟ್ ಹಾಕ್ಬಿಟ್ಟು ಬುಷು ವಾಷರ್ಸ್ ಎಲ್ಲ ಹಾಕಿದ್ದೀವಿ. ಸೊ ಇದ್ರ ಕಾಸ್ಟ್ ಬಂದು 1200 ರೂಪೀಸ್ ಸಮಥಿಂಗ್ ಇದ್ರದ್ದು. ಆಮೇಲೆ ಇಂಡಿಕೇಟರ್ಸ್ ಬಂದು 4 ಇಂಡಿಕೇಟರ್ಸ್ ಹಾಕ್ಸಿದ್ದೀನಿ, LED ಇಂಡಿಕೇಟರ್ಸ್ ಬಂದು ಎರಡಕ್ಕೆ 500 ರೂಪೀಸು. ಆ ಎರಡಕ್ಕೆ 500 ರೂಪೀಸು, ಟೋಟಲ್ 1000 ರೂಪೀಸ್ ಇಂಡಿಕೇಟರ್ ಆಯಿತು. ಆಮೇಲೆ ಫಾಗ್ ಲ್ಯಾಂಪ್ಸ್ ಬಂದು ಇದು ಬಂದು HJG ಇದು ಫಾಗ್ ಲ್ಯಾಂಪು 40 ವ್ಯಾಟು, 40 ವ್ಯಾಟು. ಫಾಗ್ ಲ್ಯಾಂಪ್ಸ್ ಬಂದು 2000 ಏನೋ ಬಿತ್ತು ನನಗೆ, ವಿತ್ ಫಿಟ್ಟಿಂಗ್ಸು ಸಪ್ರೇಟು. ಫಿಟ್ಟಿಂಗ್ ಬಂದು 300 ರೂಪೀಸ್ ಇದಕ್ಕೆ. ಆಮೇಲೆ LED ಇಂಡಿಕೇಟರ್ಸ್ ಹಾಕೋಕ್ಕೆ 300 ರೂಪೀಸು, ಫ್ಲ್ಯಾಶರ್ಸ್ ಹಾಕ್ಸೋಕ್ಕೆ ಒಂದು 200 ರೂಪೀಸ್ ಏನೋ. ಟೋಟಲ್ಲು ನನಗೆ ಒಂದು 700 to 800 ಫಿಟ್ಟಿಂಗೇ ಬಿದ್ದೋಯ್ತು. ಸೊ ಐಟಮ್ಸ್ ಕೊಡ್ಬೋದು, ಬಟ್ ಫಿಟ್ಟಿಂಗ್ಸ್ ಕೊಡೋಕ್ಕಾಗಲ್ಲ. ಗಾಡಿ ಟಾಪ್ ಸ್ಪೀಡ್ ಅಂತ ಬಂದರೆ ಟಾಪ್ ಸ್ಪೀಡು ಒಂದು 150 ಹೋಗುತ್ತೆ. ನಾನು 150 ಹಿಡಿದಿದ್ದೀನಿ. ಬೇರೆವೆಲ್ಲ 153 154 ಎಲ್ಲ ಹಿಡಿತಾರೆ. ಬಟ್ ನಾನು 150 ಲಾಕ್ ಮಾಡ್ತೇನೆ. ಗಾಡಿ RPM ಲಿಮಿಟ್ರು ಹೊಡೆದ್ಬಿಡುತ್ತೆ. ಸೊ ಆ ಲಿಮಿಟರು 10,500 ಲಾಕ್ ಮಾಡಿದ್ದಾರೆ. 10,500ಗೆ 10,500 ಓಪನ್ ಮಾಡಿಸಿದ್ರೆ ಹೋಗ್ಬೋದು ಅನಿಸುತ್ತೆ. ಬಟ್ ಸರ್ವಿಸಲ್ಲಿ ಓಪನ್ ಮಾಡಲ್ಲ ಅವರು, ಫ್ಯೂಲ್ ಇಂಜೆಕ್ಷನ್ ಹೊಟ್ಟೋಗ್ಬಿಡುತ್ತೆ ಅಂತ. ಆಮೇಲೆ ಈ ಮೇಯ್ನ್ ಥಿಂಗ್ ನೀವೇನು ಈ ಗಾಡೀಲಿ ಫೋಕಸ್ ಮಾಡಬೇಕು, BS6 ಗಾಡಿಗಳಲ್ಲಿ ಫೋಕಸ್ ಮಾಡಬೇಕು ಅಂತಂದರೆ ಫ್ಯೂಲ್ ಇಂಜೆಕ್ಟರು ನಿಮ್ಗೆ ಒಂದು ಸತಿ ಹೋದರೆ 3,500 4,000 ರೂಪಾಯಿ. ಫ್ಯೂಲ್ ಇಂಜೆಕ್ಟರ್ ಯಾವ ಥರ ಫಂಕ್ಷನ್ ಮಾಡುತ್ತೆ ಅಂತಂದರೆ ಗಾಡೀಲಿ 2 ಲೀಟರ್ಸ್ ಪೆಟ್ರೋಲ್ ಇರಲೇಬೇಕು ಸಪ್ಲೈ. ಯಾಕಂದರೆ ಅದಕ್ಕೆ ಪೆಟ್ರೋಲು ಲೀನಿಯರಾಗಿ ಸಪ್ಲೈ ಆಗ್ತಾನೇ ಇರಬೇಕು. ಸಪ್ಲೈ ಇಲ್ಲ ಅಂತಂದರೆ ಫ್ಯೂಲ್ ಇಂಜೆಕ್ಷನ್ ಹೋಗ್ಬಿಡುತ್ತೆ. ಫ್ಯೂಲ್ ಇಂಜೆಕ್ಷನ್ ಒಳಗಡೆ ಪೆಟ್ರೋಲ್ ನೀಟಾಗಿ ಸಪ್ಲೈ ಆಗಲ್ಲ. ಆವಾಗ ಫ್ಯೂಲ್ ಇಂಜೆಕ್ಷನ್ ಹಾಳಾಗೋ ಚಾನ್ಸಸ್ ಸಿಗುತ್ತೆ. ಅದು ಹಾಳಾದರೆ 3,500 4,000 ರೂಪಾಯಿ. ಅದು ತಪ್ಪು ಮಾಡಿಬಿಡ್ರಿ. ಯಾವಾಗಲೂ 2 ಲೀಟರ್ಸ್ ಪೆಟ್ರೋಲ್ ಮೇಂಟೈನ್ ಮಾಡಿ ಗಾಡೀಲಿ. ಗಾಡಿ ಸೌಂಡ್ ಮಾತ್ರ ಸಕ್ಕತ್ತಾಗಿದೆ. BS6ಅಲ್ಲಿ ಬೇಸು ಚೆನ್ನಾಗಿದೆ. ಬಟ್ BS4 ಕಂಪೇರ್ ಮಾಡಿದ್ರೆ ಪವರ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಗಾಡಿ ಆನ್ ಮಾಡಿ ತೋರಿಸ್ತೀನಿ ಬನ್ನಿ. ಗಾಡಿ ಸೌಂಡ್ ಕೇಳಿ ಅನಿಸುತ್ತೆ, ನಿಮಗೆ ಗೊತ್ತಾಗುತ್ತೆ. ಗಾಡಿ ಸೌಂಡ್ ಮಾತ್ರ ಸಕ್ಕತ್ತಾಗಿದೆ. ನನಗೆ ಗಾಡಿ ಸೌಂಡ್ ಇದು ಇಷ್ಟ ಆಯಿತು. ನನ್ನ 3 ಇಯರ್ಸು ಓನರ್ಶಿಪ್ಪು ಎಕ್ಸ್ಪೀರಿಯೆನ್ಸು 25,000 ಕಿಲೋಮೀಟ್ರು ಪೂರ್ತಿ ನಾನೇ ಓಡಿಸಿರೋದು. ಎಕ್ಸ್ಪೀರಿಯೆನ್ಸಲ್ಲಿ ನಾನಂತೂ ಫುಲ್ ಸ್ಯಾಟಿಸ್ಫೈಡು. ಗಾಡೀಲಿ ಆ ಥರ ಇಷ್ಟ ಆಗದಿಲ್ಲಿದ್ದೆಲ್ಲ ಏನಿಲ್ಲ. ನಾನು ತಗೊಳ್ಳುವಾಗ ಕಲ್ಲರು ನಾನು ವೈಟು ಮತ್ತು ಗ್ರೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಾನು ತಗೊಳ್ಳೋ ಮಾಡಲಲ್ಲಿ ಆ ಕಲರ್ ಇರಲಿಲ್ಲ. ನಾನು ತಗೊಳ್ಳೋ ಮಾಡಲ್ ವೈಟ್ ಕಲರ್ ಇತ್ತು. ಬಟ್ ಈ ಚಾರ್ಸಿ ಎಲ್ಲ ವೈಟ್ ಇತ್ತು, ಟೈರು ಅದೆಲ್ಲ ವೈಟ್ ಇತ್ತು. ಸೊ ಹಂಗಾಗಿ ನನಗೆ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ಡೀಸೆಂಟ್ ಕಲರ್ ಅನಿಸ್ತು. ಸೊ ಹಂಗಾಗಿ ಈ ಕಲರ್ ತೊಗೊಂಡೆ ನಾನು ಈ ಗಾಡಿ ಜಾಸ್ತಿ ಸಿಟಿಲೆಲ್ಲ ಓಡಿಸಲ್ಲ. ನಾನೆಲ್ಲ ಲಾಂಗ್ ರೈಡ್ಸ್ ಹೋದರೆ ಅಷ್ಟೇ ಗಾಡಿ ಯೂಸ್ ಮಾಡೋದಿದು. ಸಿಟಿಲೆಲ್ಲ ಓಡ್ಸೋಕ್ಕೆ ಇನ್ನೊಂದು ಗಾಡಿ ಇಟ್ಕೊಂಡಿದ್ದೀನಿ. ನಾನು ತಗೊಳ್ಳುವಾಗ ಗಾಡಿ ಪ್ರೈಸಿಂಗ್ ಬಂದು 1,83,000 ಆಯಿತು. 1,83,000 ಇತ್ತು ನಾನು ತಗೊಳ್ಳುವಾಗ. ಇವಾಗ ಬಂದು 2,05,000 10,000 ಆಗಿದೆ ಗಾಡಿ ಇದು. ಇವಾಗ ಒಂದು 15,000 ಒಂದು 20,000 ಜಾಸ್ತಿ ಆಗಿದೆ. ಬಟ್ ಪರವಾಗಿಲ್ಲ ಗುರು. ಈ ಸೆಗ್ಮೆಂಟು 200 ಸೆಗ್ಮೆಂಟಲ್ಲಿ ಈ ಇಂಜಿನ್ ಕಂಪೇರ್ ಮಾಡಿದ್ರೆ ಗಾಡಿ ಮಾತ್ರ ಹೊಡ್ತಿತ್ತು. ಯಾಕಂದರೆ ಇವಾಗ ನೀವು ಡ್ಯೂಕ್ ತೊಗೊಳ್ಳಿ, 2,50,000 ಏನೋ ಐತೆ ಡ್ಯೂಕ್, 2.5 ಲಕ್ಷ ಐತೆ ಡ್ಯೂಕು. ಇದಕ್ಕಿಂತ ಒಂದು 50,000 40,000 ಜಾಸ್ತಿ ಇದೆ ಡ್ಯೂಕು.
ಆಮೇಲೆ ಈ ಸರ್ವಿಸ್ ಕ್ವಾಲಿಟಿನೂ ಅಷ್ಟೇ ಎಲ್ಲ ಚೆನ್ನಾಗಿದೆ. ಆ ಥರ ಮೇಜರ್ ಕಂಪ್ಲೇಂಟ್ಸ್ ಎಲ್ಲ ಏನೂ ಇಲ್ಲ. ಮೇಯ್ನ್ ಏನು ಗೊತ್ತಾ, ಗಾಡಿಗಳು ತಗೊಳ್ಳೋ ದೊಡ್ಡ ವಿಷಯ ಎಲ್ಲ, ಮೇಂಟೈನ್ ಮಾಡಬೇಕು. ಗಾಡಿಗಳು ಮೇಂಟೈನ್ ಮಾಡಿದ್ರೆ ಎಲ್ಲ ಗಾಡಿಗಳು ಚೆನ್ನಾಗೇ ಇರುತ್ತೆ. ಆಮೇಲೆ ನಾನು ಬಂದು 500 ಕಿಲೋಮೀಟರ್ಸ್ ಒನ್ಸು ಚೈನ್ ಎಲ್ಲ ಕ್ಲೀನ್ ಮಾಡಿಸ್ತೀನಿ, ಕ್ಲೀನ್ ಮಾಡಿಸಿ ಚೈನ್ ಅಡ್ಜಸ್ಟ್ ಮಾಡಿಸ್ತೀನಿ, ನಾನೇ ಮನೆಗೆ ಬಂದು ಲೂಬ್ ಮಾಡ್ಕೋತೀನಿ. ಸೊ ಇದೊಂದು ಇನ್ಫಾರ್ಮೇಟಿವ್ ಲಾಗ್ ಆಗಿತ್ತು ಅಂತ ಅನ್ಕೋತೀನಿ. ನೀವೇಗಾದರೂ NS ತಗೊಳ್ಳೋರು ಇದ್ದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಇವಾಗ ನಿಮ್ಮ ಹತ್ರ ಇನ್ನೊಂದು 50,000 ಬಜೆಟ್ ಜಾಸ್ತಿ ಐತೆ ಅಂತಂದರೆ NS 400 ಕೊಟ್ಟೋಗ್ರಿ. NS 400 2,60,000 ಏನೋ ಇದೆ. ಆರಾಮಾಗಿ 400 ಕೊಟ್ಟೋಗ್ರಿ, ಸಕ್ಕತ್ತಾಗಿದೆ ಅದು ಗಾಡಿ. ಬಜೆಟ್ ಏನೋ ಸ್ವಲ್ಪ ಕಮ್ಮಿ ಇತ್ತು ಅಂತ ಅಂದರೆ 200ಗೆ ಹೋಗಿ. ನಾನು ತೊಗೊಳ್ಳುವಾಗ NS 400 ಏನಾದರೂ ಇದ್ದಿದ್ದರೆ ನಾನು ಪ್ರಾಬಬಲಿ ಅದೇ ಗಾಡಿಗೆ ಹೋಗ್ತಾಯಿದ್ದೆ. ಅದರಲ್ಲಿ ಕಾಂಪ್ರಮೈಸ್ ಏನಾಗಬೇಕು ಅಂದರೆ ಮೈಲೇಜ್ ಒಂದು ಕಾಂಪ್ರಮೈಸ್ ಆಗಬೇಕು. ಬಟ್ 400cc ಗಾಡಿಗಳು ಯಾರೂ ಆ ಪ್ರೈಸಿಗೆ ಕೊಡೋಲ್ಲ. ಯಾಕಂದರೆ ನೀವು KTM 390 ಆಗಿರಲಿ ಎಲ್ಲ 4 ಲಕ್ಷ ಏನೋ ಇದೆ. ಬಟ್ NS 400 ಬಂದು 260 ಏನೋ ಇದೆ. ಈ ಗಾಡಿ ಮೈಲೇಜ್ ಬಂದು ನನಗೆ ಒಂದು 30 ಬರ್ತೈತೆ ಅಂತ ಅಂದ್ಕೊಳ್ಳಿ ಆವ್ರೇಜು. ಸೊ ಇದೊಂದು ಇನ್ಫಾರ್ಮೇಟಿವ್ ಲಾಗ್ ಆಗಿತ್ತು ಅಂತ ಅನ್ಕೋತೀನಿ. ಗಾಡಿ ಬಗ್ಗೆ ಇನ್ನೇನು ಹೇಳೋದಿಲ್ಲ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನೊಂದು ಹೊಸ ಗಾಡಿ ಜೊತೆ ಬರ್ತೀನಿ, ಬೇರೆ ಬೇರೆ ಕಂಟೆಂಟ್ ಜೊತೆ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಟಾಟಾ, ಬಾಯ್.